ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನನ್ನ ಹೆಸರು ಬಿ ಗಾದಲಿಂಗಪ್ಪ, ಬಯಾಲಜಿ ಶಿಕ್ಷಕರು, ಜಿಲ್ಲಾ ಪರಿಷತ್ ಹೈಸ್ಕೂಲ್ ಗುಳ್ಳಂ. ಇವತ್ತು ನಿಮ್ಮ ಜೊತೆಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಬಗ್ಗೆ ಚರ್ಚಿಸುತ್ತಿದ್ದೇನೆ. ನಮ್ಮ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾದ್ರೆ ಒಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 6 ಆಧಾರವಾಗಿ ತಯಾರು ಮಾಡಲಾಗುತ್ತದೆ. ಇಲ್ಲಿ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 1, ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 2, 3, 4, 5, 6 ಇವುಗಳ ಅನುಸಾರವಾಗಿ ನಮ್ಗೆ ಏನ್ ಮಾಡಿದ್ದಾರೆ, 1 ಅಂಕಗಳು, 2 ಅಂಕಗಳು, 4 ಅಂಕಗಳು ಮತ್ತು 8 ಅಂಕದ ಪ್ರಶ್ನೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಈ ಬ್ಲೂ ಪ್ರಿಂಟ್ ಆಧಾರಿತವಾಗಿ ನೋಡಿಕೊಂಡ್ರೆ ಈ 6 ಕೌಶಲ್ಯಗಳಲ್ಲಿ ಇಲ್ಲಿ ಒಂದನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಅಲ್ಲಿ 20 ಅಂಕಗಳು, ನೆಕ್ಸ್ಟ್ ಎರಡನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 5 ಅಂಕಗಳು, ನೆಕ್ಸ್ಟ್ ಮೂರನೇ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 8 ಅಂಕಗಳು, ನೆಕ್ಸ್ಟ್ 4ನೇ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 7 ಅಂಕಗಳು, ನೆಕ್ಸ್ಟ್ 5ನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 5 ಅಂಕಗಳು ಮತ್ತು ಲಾಸ್ಟ್ ಕೊನೆಯದಾಗಿ 6 ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 5 ಮಾರ್ಕ್. ಇದು ಒಟ್ಟು ನಮಗೆ ಬಂದು 50 ಅಂಕಗಳು. ಇಲ್ಲಿ ಪ್ರಶ್ನೆಗೆ ಅನುಸಾರವಾಗಿ ಇಲ್ಲಿ ಯಾವ ರೀತಿ ಕೊಡ್ತಿದ್ದಾರೆ, ಇಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕಗಳು, ನೆಕ್ಸ್ಟ್ 8 ಅಂಕ ಪ್ರಶ್ನೆಗಳು. ಇಲ್ಲಿ ನಮಗೆ ಬಂದಿರತಕ್ಕಂತ ಒಂದು ಅಕಾಡೆಮಿಕ್ ಸ್ಟ್ಯಾಂಡ್ 1 ಮತ್ತು ಅಕಾಡೆಮಿಕ್ ಸ್ಟ್ಯಾಂಡ್ 2 ಇವುಗಳಲ್ಲಿ ನೋಡಿಕೊಂಡಾಗ ಇಲ್ಲಿ ನಮಗೆ 1ನೇ ಅಕಾಡೆಮಿಕ್ ಸ್ಟ್ಯಾಂಡ್ ಬಹಳಷ್ಟು ಪ್ರಮುಖವಾದ್ದು. ಯಾಕಂತಂದ್ರೆ ಇಲ್ಲಿ ಸರಿಸುಮಾರಾಗಿ ನಮ್ಗೆ ಎಷ್ಟು ಅಂಕಗಳಿದಾವೆ ಅಂತಂದ್ರೆ 20 ಅಂಕಗಳಿದೆ. ನಾವು ಹೆಚ್ಚು ಅಂಕಗಳು ಪಡಿಕೊಳ್ಬೇಕು ಮತ್ತು CD ಗ್ರೇಡ್ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕಾದ್ರೆ ನಮ್ಗೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 1 ಬರ್ತಕ್ಕಂಥ ಪ್ರಶ್ನೆಗಳ ಮೇಲೆ ನಾವು ಅಧಿಕವಾಗಿ ಒತ್ತನ್ನು ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು 1 ಅಂಕದ ಪ್ರಶ್ನೆ 2, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು 1, ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು 2, ನೆಕ್ಸ್ಟ್ 8 ಅಂಕದ ಪ್ರಶ್ನೆಗಳು 1. ಇದು ಯಾವುದು 1ನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡ್ ಅಲ್ಲಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಕಾಡೆಮಿಕ್ ಸ್ಟ್ಯಾಂಡ್ 2ರಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆಗಳು 2, ನೆಕ್ಸ್ಟ್ ಇಲ್ಲಿ 4 ಮತ್ತು 8 ಮಾರ್ಕದ ಒಂದು ಪ್ರಶ್ನೆಗಳು ಬರೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡ್ ಅಲ್ಲಿ 1, 2, 4 ಈ 3ರಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳು ಬರೋದಿಲ್ಲ. ಲಾಸ್ಟ್ ಕೊನೆಯದಾಗಿ 8 ಅಂಕದ ಪ್ರಶ್ನೆಗಳು ಮಾತ್ರ ನಮ್ಗೆ ಕೊಡಲಾಗುತ್ತದೆ. ನೆಕ್ಸ್ಟ್ ಈ ಒಂದು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಇವೆಲ್ಲ ನೀವು ಲಾಸ್ಟ್ ಕ್ವಶನ್ ಪೇಪರ್ ಒಂದು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಪ್ಯಾಟರ್ನ್ ಹೇಳ್ಬೇಕಾದ್ರೆ ನಮ್ಗೆ ಅದು ಯಾಕೆ ಬಂದಿದೆ ಅಂತಂದು ನಾನು ಹೇಳ್ತೇನೆ. ನೆಕ್ಸ್ಟ್ 4ನೇ ಅಕಾಡೆಮಿಕ್ ಸ್ಟ್ಯಾಂಡ್ ಅಲ್ಲಿ 1ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆಗಳು 1, 4 ಅಂಕದ ಪ್ರಶ್ನೆ 1, 8 ಅಂಕದ ಪ್ರಶ್ನೆಗಳು ಬರೋದಿಲ್ಲ. ನೆಕ್ಸ್ಟ್ 5ನೇ ಒಂದು ಅಕಾಡೆಮಿಕ್ ಸ್ಟ್ಯಾಂಡ್ ಇಂದ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ ಇಲ್ಲ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತವೆ. ಅಂದ್ರೆ 4 ಮಾರ್ಕ್ಸ್ ಅಲ್ಲಿ ನಾನು ರೋಮನ್ ನಂಬರ್ 1, 2, 3, 4 ಕ್ವಶನ್ ಪೇಪರ್ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಅಲ್ಲಿ ಈ ಇಂಟರ್ನಲ್ ಚಾಯ್ಸ್ 4 ಮಾರ್ಕ್ ಯಾವ್ದು ಅಂತಂದ್ರೆ ನಾನು ಹೇಳ್ತೇನೆ. ನೆಕ್ಸ್ಟ್ ಇದರಲ್ಲಿ 8 ಅಂಕದ ಪ್ರಶ್ನೆಗಳು ಕೊಡೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಲಾಸ್ಟ್ ಅಕಾಡೆಮಿಕ್ ಸ್ಟ್ಯಾಂಡ್ ಬಂದು ಇದು 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು 1, 8 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ಇಲ್ಲಿ ಒಟ್ಟು ನಮ್ಗೆ ಬಯಾಲಜಿಕಲ್ ಸೈನ್ಸ್ ಅಲ್ಲಿ 50 ಅಂಕಗಳು, 1 ಅಂಕದ ಪ್ರಶ್ನೆಗಳು 6, 4 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 4, 4 ಅಂಕದ ಪ್ರಶ್ನೆಗಳು 5, ಲಾಸ್ಟ್ 8 ಅಂಕದ ಪ್ರಶ್ನೆಗಳು 2. ನೆಕ್ಸ್ಟ್ ನಮಗೆ ಇರ್ತಕ್ಕಂಥ ಪಾಠಗಳು ಇಲ್ಲಿ 1ನೇ ಪಾಠ ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಯಾವುದು 1 ಅಂಕದ ಪ್ರಶ್ನೆ 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆಗಳು 2, 8 ಅಂಕದ ಪ್ರಶ್ನೆಗಳು 1. ಈ ಟೋಟಲ್ 5 ಕ್ವಶನ್ ಬರ್ತವೆ. ಅದಕ್ಕಾಗಿ ನಾವು ಹೆಚ್ಚಿನ ಆದ್ಯತೆಯನ್ನು ಪಾಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಪಾಠದ ಅನುಸಾರವಾಗಿ ನಮಗೆ ಒಟ್ಟು ಇರ್ತಕ್ಕಂಥ ಎಷ್ಟು ಪಾಠಗಳಂದ್ರೆ 5. ಅಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕು,
ಅಧಿಕವಾಗಿ ಒತ್ತು ಕೊಡ್ತಕ್ಕಂಥದ್ದು ಯಾವುದಂದ್ರೆ ಜೀವಕ್ರಿಯೆಗಳು ಅನ್ನುವ ಒಂದು ಪಾಠ. ಯಾಕಂದ್ರೆ ಇದರಲ್ಲಿ ನಮಗೆ ಅತಿ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಇದ್ರೊಳಗಡೆ ಇರ್ತವೆ. ಅಂದ್ರೆ 8 ಅಂಕದ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆಗಳು 2 ಇರ್ತವೆ, 2 ಅಂಕದ ಪ್ರಶ್ನೆಗಳು 1 ಇರುತ್ತೆ, ನಂತರ 1 ಅಂಕದ ಪ್ರಶ್ನೆಗಳು ಕೂಡ 2 ಇರ್ತವೆ. ನೆಕ್ಸ್ಟ್ 2ನೇ ಪಾಠ ಬಂದು ಸಮನ್ವಯ ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಒಂದು ಪಾಠದಿಂದ ಅದರಲ್ಲಿ ಒಟ್ಟು ಬರ್ತಕ್ಕಂಥ ಒಂದು 6 ಅಂಕಗಳು ಬರ್ತವೆ. ಅದರಲ್ಲಿ ಒಂದು 8 ಮಾರ್ಕ್ಸು, ನೆಕ್ಸ್ಟ್ ಬಂದಿರತಕ್ಕಂಥದ್ದು 2 ಮಾರ್ಕ್ಸ್ ಒಂದು ಮತ್ತು 1 ಅಂಕದ 1. ಇಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಜೀವಕ್ರಿಯೆಗಳು ಮತ್ತು ನಿಯಂತ್ರಣ ಸಹಭಾಗಿತ್ವ ಅಂತಕ್ಕಂಥ ಪಾಠದಿಂದ 8 ಅಂಕದ ಪ್ರಶ್ನೆಗಳನ್ನು ಕೊಡುವುದಕ್ಕೆ ಹೆಚ್ಚು ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಈ ಒಂದು 1 ಮತ್ತು 2 ಇಲ್ಲಿ ಒಂದೇದು ಜೀವಕ್ರಿಯೆಗಳು. ಈ ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದಿಂದ ನಮ್ಗೆ ಹೆಚ್ಚಾಗಿ ಇಲ್ಲಿ ಬರ್ತಕ್ಕಂಥದ್ದು 8 ಅಂಕದ ಪ್ರಶ್ನೆಗಳು, ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು, ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಓಕೆನಾ? ಅದಕ್ಕಾಗಿ ನಾವು ಈ ಒಂದು ಜೀವಕ್ರಿಯೆಗಳು ಅಂತಕ್ಕಂಥ ಪಾಠದ ಮೇಲೆ ಹೆಚ್ಚಾಗಿ ನಾವು ಒತ್ತನ್ನು ಕೊಟ್ಟಾಗ ನಾವು ಅಧಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ನೋಡಬಹುದು. ನೆಕ್ಸ್ಟ್ ಅಧಿಕವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದುಕೊಳ್ಳುವುದಕ್ಕೆ ಕೂಡ ನಮ್ಗೆ ಇದು ಸಹಾಯವಾಗುತ್ತೆ. ಇದು ಒಟ್ಟು ನಮ್ಗೆ ಇದರಲ್ಲಿ ಬರ್ತಕ್ಕಂಥದ್ದು ಎಷ್ಟಾದ್ರೆ ಒಟ್ಟು 12 ಅಂಕಗಳು. ಅದಕ್ಕಾಗಿ ನಾವು ಇದರಲ್ಲಿ ಪ್ರಮುಖವಾಗಿ ನಾವು 1ನೇ ಒಂದು ಪಾಠವನ್ನು ನೋಡಿಕೊಳ್ಳಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ 2ನೇ ಪಾಠದಲ್ಲಿ ಅಂದ್ರೆ 2ನೇದು ಯಾವುದು? ನಿಯಂತ್ರಣ ಮತ್ತು ಸಹಭಾಗಿತ್ವ. ಇದರಲ್ಲಿ ಕೂಡ ಇಂಟರ್ನಲ್ ಚಾಯ್ಸ್ ಕೆಳಗಡೆ 8 ಅಂಕದ ಪ್ರಶ್ನೆಗಳನ್ನು ಕೊಡುವುದಕ್ಕೆ ಕೂಡ ಹೆಚ್ಚು ಸಾಧ್ಯತೆ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಅಂತಕ್ಕಂಥ ಒಂದು ಪಾಠದಲ್ಲಿ ಇದರಲ್ಲಿ ಕೂಡ 8 ಅಂಕದ ಪ್ರಶ್ನೆ ಕೂಡ ಕೊಡ್ತಾರೆ. ಅದಕ್ಕೆ ನಾವು ಇಂಟರ್ನಲ್ ಚಾಯ್ಸ್ ಇರಲ್ಲ ಇದರಲ್ಲಿ. ಮತ್ತು ಇನ್ನ ಒಂದು ಹೆರಿಡಿಟಿ ಅಥವಾ ಅನುವಂಶಿ ಅಂತಕ್ಕಂಥ ಪಾಠದಲ್ಲಿ ಲಿಂಗ ನಿರ್ಧಾರಣೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹೇಳಬಹುದು. ಯಾಕಂದ್ರೆ ಇದರಲ್ಲಿ ಸ್ಕೋರು ಮತ್ತು ಸಿ ಮತ್ತು ಡಿ ಗ್ರೇಡ್ ವಿದ್ಯಾರ್ಥಿಗಳಿಗೆ ಇದು ಖಂಡಿತವಾಗಿ ಬರ್ತಕ್ಕಂಥ ಪ್ರಶ್ನೆಗಳಾಗಿ ನಾವು ಹೇಳಬಹುದು. ನೆಕ್ಸ್ಟ್ ನಮಗೆ ಬಂದಿರತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನೋಡುವುದಾದರೆ ಇಲ್ಲಿ ನೋಡಿ, ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 1, 2, 3, 4, 5, 6 ಇದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಅಧಿಕವಾಗಿ ಯಾವ್ದಕ್ಕಿದಾವೆ ಅಂತಂದ್ರೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ 1. ಇದರೊಳಗಡೆ 8 ಮಾರ್ಕ್ಸಿನ ಒಂದು ಪ್ರಶ್ನೆ ಇರುತ್ತೆ, 4 ಮಾರ್ಕ್ಸಿನ 2 ಪ್ರಶ್ನೆಗಳು ಇರ್ತವೆ, ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಇರ್ತವೆ, ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಕೂಡ 2 ಇರ್ತವೆ. ಅದಕ್ಕಾಗಿ ನಾವು ಹೆಚ್ಚಿನ ಒಂದು ಒತ್ತಡ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಯಾವುದು ಅಂತಂದ್ರೆ 1. ಅದೇ ರೀತಿಯಾಗಿ ಪಾಠದಲ್ಲಿ ನೋಡಿಕೊಂಡ್ರೆ 1 ಮತ್ತು 2 ಅಂತಕ್ಕಂಥ ಪಾಠದಿಂದ ನೆಕ್ಸ್ಟ್ ಪ್ರತ್ಯುತ್ಪತ್ತಿ ಅನುವಂಶತೆಯಿಂದ ಹೆಚ್ಚು 8 ಅಂಕದ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಫ್ರೀ ಫೈನಲ್ ಅಲ್ಲಿ ನೋಡುವುದಾದರೆ ನಾವು ಪ್ರಶ್ನೆ ಪತ್ರಿಕೆ ಇಲ್ಲಿ ನೋಡಿ, ಒಟ್ಟು ನಮ್ಮ ಪ್ರಶ್ನೆ ಪತ್ರಿಕೆ ಬಯಾಲಜಿ ಒಂದು ವಿಭಾಗದಲ್ಲಿ ನೋಡಿದರೆ ಇದರಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಪ್ರಶ್ನೆಗಳು 17. ಈ 17ರಲ್ಲಿ ಎಷ್ಟು ಸೆಕ್ಷನ್ಗಳು ಇರ್ತವೆ ಅಂತಂದ್ರೆ 4 ಸೆಕ್ಷನ್ಗಳು ಇರ್ತವೆ. 2 ಅಂಕದ್ದು, 1 ಅಂಕದ್ದು, 2 ಅಂಕ, 4 ಅಂಕಗಳು, 8 ಅಂಕದ ಪ್ರಶ್ನೆಗಳು. ಟೋಟಲ್ ನಮಗೆ ಬರ್ತಕ್ಕಂಥ ಒಂದು ಸೆಕ್ಷನ್ಗಳು ಎಷ್ಟಂದ್ರೆ 4. ಇದರಲ್ಲಿ ಫಸ್ಟ್ ಪ್ರತಿ ಒಂದು ಅಂದ್ರೆ ರೋಮನ್ ನಂಬರ್ 1 ಅಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದರಲ್ಲಿ ಇರ್ತಕ್ಕಂಥವು ಎಷ್ಟು ಪ್ರಶ್ನೆಗಳು ಅಂತಂದ್ರೆ 6 ಪ್ರಶ್ನೆಗಳು ಇರ್ತವೆ. ಇವು ಇಂಟರ್ನಲ್ ಚಾಯ್ಸ್ ಅಂತಕ್ಕಂತಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಇದರಲ್ಲಿ ಇರಲ್ಲ, ಕೇವಲ 4 ಇರ್ತವೆ. ಎಲ್ಲಾ ಪ್ರಶ್ನೆಗಳಿಗೆ ನಾವೇನ್ ಮಾಡ್ಬೇಕು? ಉತ್ತರಿಸಬೇಕು. ನೆಕ್ಸ್ಟ್ ಎರಡನೇದು, ಈ ಎರಡನೇದ್ರಲ್ಲಿ 2 ಅಂಕದ ಪ್ರಶ್ನೆಗಳು ಇರ್ತವೆ. ಈ 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ಅಂದ್ರೆ 4 ಪ್ರಶ್ನೆಗಳು ಇರ್ತವೆ. ಈ 4 ಪ್ರಶ್ನೆಗಳಿಗೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಕ್ವಶನ್ ಇರೋದಿಲ್ಲ. ನೆಕ್ಸ್ಟ್ 3ನೇ ಒಂದು ರೋಮನ್ ನಂಬರ್ ಅಲ್ಲಿ ನೋಡುವುದಾದರೆ 4 ಅಂಕದ ಪ್ರಶ್ನೆಗಳು 5 ಇರ್ತವೆ. ಇದರಲ್ಲಿ ಕೇವಲ ರೋಮನ್ ನಂಬರ್ 3ರಲ್ಲಿ 3ನೇ ವಿಭಾಗದಲ್ಲಿ ಕೇವಲ 12ನೇ ಪ್ರಶ್ನೆಗೆ ಮಾತ್ರವೇ ಮತ್ತು 4ನೇ ವಿಭಾಗದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಅಂತರ್ಗತ ಆಯ್ಕೆ ಇದೆ. ಅಂದ್ರೆ ಇಲ್ಲಿ
ರೋಮನ್ ನಂಬರ್ 3ರಲ್ಲಿ ಬರ್ತಕ್ಕಂಥದ್ದು. ರೋಮನ್ ನಂಬರ್ 3ರಲ್ಲಿ ಬರ್ತಕ್ಕಂಥ ಇಲ್ಲಿ ನಮಗೆ 12ನೇ ಪ್ರಶ್ನೆಗೆ ಮಾತ್ರ ನಮ್ಗೆ ಏನಿರುತ್ತೆ, ಇಂಟರ್ನಲ್ ಚಾಯ್ಸ್. ಅಂದ್ರೆ ಇದರಲ್ಲಿ 2 ಪ್ರಶ್ನೆಗಳು ಕೊಡ್ತಾರೆ, ಯಾವುದಾದರೂ ಒಂದಕ್ಕೆ ಮಾತ್ರ ನಾವು ಉತ್ತರಿಸಬೇಕು. ನೆಕ್ಸ್ಟ್ ರೋಮನ್ ನಂಬರ್ 4ರಲ್ಲಿ 8 ಅಂಕದ ಪ್ರಶ್ನೆಗಳು. 8 ಅಂಕದ ಪ್ರಶ್ನೆಗಳು ಅಂದ್ರೆ ಇದರಲ್ಲಿ 16 ಎ ಮತ್ತು ಡಿ. ಇದರಲ್ಲಿ ಯಾವುದಾದರೂ ಒಂದು, ಈ 16 ಒಂದು ಪ್ರಶ್ನೆಯಲ್ಲಿ ಯಾವುದಾದರೂ ಒಂದು ಮಾತ್ರ ಬರಿಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ನಾವು ಬರಿಬೇಕು. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಅಂತಕ್ಕಂಥವು ಇರ್ತವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದೇ ರೋಮನ್ ನಂಬರ್ 4ರಲ್ಲಿ 17ನೇ ಕ್ವಶನ್ ಅಲ್ಲಿ ಎ ಮತ್ತು ಬಿ, ಇದರಲ್ಲಿ ಕೂಡ 2 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ಯಾವುದಾದರೂ ಒಂದಕ್ಕೆ ಮಾತ್ರ ನಾವು ಉತ್ತರಿಸಬೇಕು. ಇದರಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಅಂತಕ್ಕಂಥದ್ದು ಬರೆದ್ರೆ ನಮ್ಮ ಒಂದು ಸಮಯ ವೃಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ನಮ್ಗೆ ಇರ್ತಕ್ಕಂಥ ಒಂದು ಸಮಯ ಎಷ್ಟು ಅಂತಂದ್ರೆ 2 ಗಂಟೆ ಸಮಯ. ಇಲ್ಲಿ ನಮ್ಗೆ ಟೋಟಲ್ ಎಷ್ಟು ಗಂಟೆ ಇದೆ? 2 ಗಂಟೆ ಇದೆ. ಈ 2 ಗಂಟೆಯಲ್ಲಿ 15 ನಿಮಿಷಗಳು ನಾವೇನ್ ಮಾಡ್ಬೇಕು, ನಿಧಾನವಾಗಿ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಂಡು ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಬರೆಯಬಹುದು. ಓಕೆ, ನೆಕ್ಸ್ಟ್ ಈ ಎಲ್ಲಾ ಉತ್ತರಗಳನ್ನು ನಾವು ಸರಿಯಾಗಿರ್ತಕ್ಕಂಥ ಒಂದು ರೋಮನ್ ಆರ್ಡರ್ ವೈಸ್, 1ನೇ ರೋಮನ್ ನಂಬರು, 2ನೇ ರೋಮನ್ ನಂಬರು, 3ನೇ ರೋಮನ್ ನಂಬರು, 4ನೇ ರೋಮನ್ ನಂಬರ್ ಅಲ್ಲಿ ಪ್ರತಿ ಒಂದು ಪ್ರಶ್ನೆಗೆ ಅಲ್ಲಿ ಕ್ವಶನ್ ನಂಬರ್ ಹಾಕದೆ ತಪ್ಪದೇ ಹಾಕ್ಬೇಕು. ಯಾಕಂದ್ರೆ ಅದರ ಒಳಗಡೆ ನಾವು ಯಾವ್ದಾದ್ರು ರೋಮನ್ ನಂಬರು ಇಲ್ಲ ಕ್ವಶನ್ ನಂಬರ್ ಮಿಸ್ ಮಾಡಿದ್ರೆ ಅಂಕಗಳು ಲಾಸ್ ಆಗ್ತವೆ. ಇಲ್ಲಿ ನೋಡಿ, ಇಲ್ಲಿ ರೋಮನ್ ನಂಬರ್ 1. ಈ ರೋಮನ್ ನಂಬರ್ 1ರಲ್ಲಿ ಎಷ್ಟಿರ್ತವೆ? 6 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 6 ಅಂಕಗಳು ಇರ್ತವೆ. ನೆಕ್ಸ್ಟ್ ರೋಮನ್ ನಂಬರ್ 2. ರೋಮನ್ ನಂಬರ್ 2ರಲ್ಲಿ 4 ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ ಇರ್ತವೆ. 2 ಅಂಕದ ಪ್ರಶ್ನೆಗಳು ಇರ್ತವೆ. ಟೋಟಲ್ 8 ಅಂಕಗಳು. ನೆಕ್ಸ್ಟ್ ರೋಮನ್ ನಂಬರ್ 3ರಲ್ಲಿ, ಈ ರೋಮನ್ ನಂಬರ್ 3ರಲ್ಲಿ ಈ 4 ಅಂಕದ ಪ್ರಶ್ನೆಗಳು 5 ಇರ್ತವೆ. 5 ಇದರಲ್ಲಿ ಟೋಟಲ್ ಅಂಕಗಳು ಬಂದು 20. ಇದ್ರೊಳಗಡೆ ನಾವು ಬ್ಲೂ ಪ್ರಿಂಟ್ ಹೇಳ್ಬೇಕಾದ್ರೆ ಹೇಳಿವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಸೂಚನೆಗಳು ಹೇಳ್ಬೇಕಾದ್ರೆ ಹೇಳಿವಿ. ಇಲ್ಲಿ ಏನಾಗಿದೆ ಅಂತಂದ್ರೆ 12ನೇ ಪ್ರಶ್ನೆಯಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಯಾವ್ದಾದ್ರು ಒಂದು ಬರಬೇಕು. ಎ ಮತ್ತು ಬಿ ಇದೆ, ಇದರಲ್ಲಿ ಯಾವ್ದಾದ್ರು ಒಂದು ಮಾತ್ರ ನಾವು ಬರಬೇಕು. ನೆಕ್ಸ್ಟ್ 13, 14. ನೆಕ್ಸ್ಟ್ ಲಾಸ್ಟ್ ರೋಮನ್ ನಂಬರ್ 4. ಈ ರೋಮನ್ ನಂಬರ್ 4ರಲ್ಲಿ ಎಷ್ಟು ಇರ್ತವೆ? 2 ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆಗೆ 8 ಅಂಕಗಳು. ಒಟ್ಟು ಇಲ್ಲಿ 16 ಅಂಕಗಳು. ಇದರೊಳಗಡೆ ನಮ್ಗೆ ಇಂಟರ್ನಲ್ ಚಾಯ್ಸ್ ಅಲ್ಲಿ 16 ಎ ಮತ್ತು 16 ಬಿ 2 ಪ್ರಶ್ನೆಗಳಿರ್ತವೆ. ಯಾವ್ದಾದ್ರು ಒಂದಕ್ಕೆ ಮಾತ್ರ ನಾವೇನ್ ಬರೀಬೇಕು? ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ 17ನೇ ಪ್ರಶ್ನೆಯಲ್ಲಿ ಕೂಡ ಇಂಟರ್ನಲ್ ಚಾಯ್ಸ್ ಇರ್ತವೆ. ಯಾವ್ದಾದ್ರು ಒಂದು ಪ್ರಶ್ನೆಗೆ 17 ಎ 17 ಬಿ ಇದೆ, ಇದರಲ್ಲಿ ಯಾವ್ದಾದ್ರು ಒಂದು ಬರೀಬೇಕು. ಇಲ್ಲಿ ನಮ್ಗೆ ಒಂದು ವೇಳೆ 16ರಲ್ಲಿ 16 ಮತ್ತು 17 2 ಇದಾವೆ. 2 ಬರೆದ್ರೆ ಮಾತ್ರ ನಮ್ಗೆ 8 ಅಂಕದ ಪ್ರಶ್ನೆಗಳು 16 ಬರುವುದಕ್ಕೆ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿ ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಕೆಲವ್ರು ಮಕ್ಕಳು 16ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಇವೆರಡು ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬರುತ್ತೆ. ಹಾಗಾದ್ರೆ ಈ 17ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿಗೆ ನಮ್ಗೆ ಉತ್ತರ ಬರ್ತಾ ಇಲ್ಲ. 16ರಲ್ಲಿ ಇರ್ತಕ್ಕಂಥ ಎ ಮತ್ತು ಬಿಗೆ ಉತ್ತರಗಳನ್ನು ಬರೆದ್ರೆ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಅದು ಅಂಕಗಳು ಬರುವುದಿಲ್ಲ. ಅಂದ್ರೆ ಎಕ್ಸ್ಟ್ರಾ ಕ್ವಶನ್ ಕೆಳಗಡೆ ಹೋಗ್ಬಿಡುತ್ತೆ. ಯಾವುದು? 16 ಎ 16 ಬಿ. ಅದಕ್ಕಾಗಿ ನಾವು ಕಂಪಲ್ಸರಿ ಆಗಿ ಖಂಡಿತವಾಗಿ 16ರಲ್ಲಿ ಎ ಅಥವಾ ಬಿ ಯಾವ್ದಾದ್ರು ಒಂದು ಬರಿಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ 17ರಲ್ಲಿ ಎ ಅಥವಾ ಬಿ ಯಾವ್ದಾದ್ರು ಒಂದು ಮಾತ್ರ ಬರಿಬೇಕು. ವಿದ್ಯಾರ್ಥಿಗಳೇ, ಈ ಒಂದು ನಮ್ಮ ಜೀವಶಾಸ್ತ್ರ ಅಂತಕ್ಕಂಥ ಒಂದು ವಿಷಯ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಒಂದು ವಿಷಯ. ಇದನ್ನು ಎಲ್ಲರೂ ಕೂಡ ನಾವು ತಪ್ಪದೆ ಬರೆದು ಸುಲಭವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಬಹುದು. ನೆಕ್ಸ್ಟ್ ಇಲ್ಲಿ
ಕೆಲವು ಸಿ ಮತ್ತು ಡಿ ಗ್ರೇಡ್ ವಿದ್ಯಾರ್ಥಿಗಳಿಗೆ ಮತ್ತೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳುವವರಿಗೆ ನಾವು ಕೆಲವು ಪ್ರಶ್ನೆಗಳು ನಮ್ಗೆ ಇರ್ತಕ್ಕಂಥ ಒಂದು ಪಾಠಗಳು ಎಷ್ಟಿದಾವೆ? ಟೋಟಲ್ 5 ಇದಾವೆ. ಒಂದೇ ಒಂದು ಪಾಠ ಬಂದು ಯಾವುದು? ಜೀವ ಕ್ರಿಯೆಗಳು. ಈ ಜೀವ ಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ನಾವು ಯಾವುದಾದ್ರೂ ಪ್ರಯೋಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಇದರೊಳಗಡೆ 8 ಅಂಕದ ಪ್ರಶ್ನೆಗಳು ಯಾವುವು ಅಂತಂದ್ರೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಕ್ಲೋರೋಫಿಲ್ ಅವಶ್ಯಕತೆ ಇದೆ ಎಂದು ಪ್ರಯೋಗ ನಿರೂಪಿಸ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಎರಡನೇದಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಪ್ರಯೋಗ. ಇವೆರಡರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೊಡುವುದಕ್ಕೆ ಸಾಧ್ಯತೆ ಇದೆ. ಇಲ್ಲ ಒಂದ್ ವೇಳೆ 2 ಕೊಟ್ಟರೆ ಅಂದ್ರೆ ಇಂಟರ್ನಲ್ ಚಾಯ್ಸ್. ಇಲ್ಲಿ 16 ಮತ್ತು 17ರಲ್ಲಿ ಹೇಳಿವಲ್ಲ, ಇದರಲ್ಲಿ ಯಾವ್ದಾದ್ರೆ ಈ ರೀತಿ ಕೊಡೋ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಅದರಲ್ಲಿ 2ರಲ್ಲಿ ಕಂಪಲ್ಸರಿ ಒಂದಾಗಿ ಬರುವುದಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ನೆಕ್ಸ್ಟ್ 2ನೇ ಪಾಠ ಬಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಒಂದು ಪಾಠದಲ್ಲಿ ಕೂಡ ನಮಗೆ 8 ಅಂಕದ ಪ್ರಶ್ನೆ ಬರುವುದಕ್ಕೆ ಸಾಧ್ಯತೆ ಇದೆ. ಅದು ಯಾವುದಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸೂರ್ಯನ ಬೆಳಕು ಅಗತ್ಯ ಎಂದು ನಿರೂಪಿಸಲು ಒಂದು ಪ್ರಯೋಗವನ್ನು ರೂಪಿಸಿ. ಇಲ್ಲಿ ಈ ಪ್ರಯೋಗವನ್ನು ಬರಬೇಕಾದ್ರೆ ನಮಗೆ ಪ್ರಧಾನವಾಗಿ ಏನ್ ಮಾಡ್ಬೇಕಾದ್ರೆ 4 ಹಂತಗಳನ್ನು ಅನುಸರಿಸಬೇಕು. ಯಾಕಂದ್ರೆ ಇದು ಕೊಟ್ಟಿರ್ತಕ್ಕಂಥದ್ದು 8 ಅಂಕದ ಪ್ರಶ್ನೆಗಳು ಆದ ಕಾರಣ ನಾವೇನ್ ಮಾಡ್ಬೇಕು, 4 ಹಂತಗಳು ಸರಿಸುಮಾರು 4ರಿಂದ 5 ವಿಧಾನಗಳು ಬರಬೇಕು. ಒಂದನೇದು ಉದ್ದೇಶ, ನೆಕ್ಸ್ಟ್ ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ನೆಕ್ಸ್ಟ್ ಪ್ರಯೋಗದ ವಿವರಣೆ ಅಥವಾ ವಿಧಾನ, ನೆಕ್ಸ್ಟ್ ಅದಾದ್ಮೇಲೆ ಪರಿಶೀಲನೆ. ಈ ಇವಿಷ್ಟು 4 ಹಂತಗಳು ಬರೆಯೋ ಜೊತೆಗೆ ನಾವು ಕಡ್ಡಾಯವಾಗಿ ಪ್ರಯೋಗಕ್ಕೆ ಏನ್ ಮಾಡ್ಬೇಕು, ಚಿತ್ರವನ್ನು ಬರೀಲೇಬೇಕು. ಈ ರೀತಿ ಬರೆದಾಗ ಮಾತ್ರ ನಮಗೆ 8 ಅಂಕದ ಪ್ರಶ್ನೆಗಳಿಗೆ 8 ಅಂಕಗಳು ಗಳಿಸುವುದಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನು 8 ಅಂಕದ ಪ್ರಶ್ನೆಗಳು ನೋಡುವುದಾದ್ರೆ, ಹೆರಿಡಿಟಿ, ಅನುವಂಶೀಯತೆ. ಈ ಅನುವಂಶೀಯತೆ ಅಂತಕ್ಕಂಥ ಒಂದು ಪಾಠದಲ್ಲಿ ಲಿಂಗ ನಿರ್ಧಾರಣೆ, ಮಾನವನಲ್ಲಿ ಲಿಂಗ ನಿರ್ಧಾರಣೆಯನ್ನು ವಿವರಿಸಿ ಅಂತ ಕೊಡ್ತಾನೆ. ಮಾನವನಲ್ಲಿ ಲಿಂಗ ನಿರ್ಧಾರಣೆ ನಾವು ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಹಳೆಯ ಒಂದು ಪ್ರಶ್ನೆ ಕ್ವಶನ್ ಪೇಪರ್ಗಳಲ್ಲಿ ನೋಡಿದಾಗ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದ್ರೆ ಲಿಂಗ ನಿರ್ಧಾರಣ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಒಂದ್ ವೇಳೆ ಲಿಂಗ ನಿರ್ಧಾರಣೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಒಂದು ರೀತಿಯಾಗಿ ಪ್ರಶ್ನೆ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂದ್ರೆ, ನಮ್ಗೆ ಅನುವಂಶೀಯತೆ ಅಂತಕ್ಕಂಥ ಒಂದು ಪಾಠದಲ್ಲಿ ಕ್ರಾಸಿಂಗ್ ಇದೆ, XX ಮತ್ತು XY ಕ್ರಾಸ್ ಮಾಡ್ಬೇಕಾದ್ರೆ ಅಲ್ಲಿ ಕೆಲವು ಡಯಾಗ್ರಾಮ್ಗಳಿದೆ. ಆ ಡಯಾಗ್ರಾಮ್ ಕೊಟ್ಟು ಕೆಳಗಡೆ ಏನ್ ಮಾಡ್ತಾರೆ 4 ಕ್ವಶನ್ ಕೇಳ್ತಾರೆ. ಇದು ಬಹಳಷ್ಟು ಸುಲಭ. ಯಾಕಂದ್ರೆ ಮೇಲೆ ನಮ್ಗೆ ಇರ್ತಕ್ಕಂಥ ಒಂದು ಚಿತ್ರದ ಅನುಸಾರವಾಗಿ 4 ಒಂದು ಅಂಕಗಳು ಕೊಡ್ತಾರೆ, 4 ಪ್ರಶ್ನೆಗಳು ಕೊಡ್ತಾರೆ. ಪ್ರತಿ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಬರ್ಕಂತ ಹೋದಂಗಲ್ಲ, ಕೇವಲ ಜಸ್ಟ್ 4 ಪ್ರಶ್ನೆಗಳು ಬಹಳಷ್ಟು ಸುಲಭವಾಗಿ, ಅತಿ ಬೇಗನೆ ಸುಲಭವಾಗಿ ನಾವು ಕೂಡ ಅಂಕಗಳನ್ನು ಕೂಡ ನಾವು ಗಳಿಸಬಹುದು. ನೆಕ್ಸ್ಟ್ ಅದೇ ರೀತಿಯಾಗಿ 4 ಅಂಕದ ಪ್ರಶ್ನೆಗಳನ್ನು ನೋಡುವುದಾದ್ರೆ, ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಪರಪೋಷಣೆ ಅಥವಾ ಸ್ವಯಂ ಪೋಷಣೆ ಅಂತಕ್ಕಂಥ ಒಂದು ಕ್ರಿಯೆ ಮಧ್ಯೆ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಡ್ತಾರೆ. ನೆಕ್ಸ್ಟ್ ಅದರಲ್ಲಿ ಇನ್ನ ಜೀವಕ್ರಿಯೆಗಳಲ್ಲಿ ವಾಯು ಶ್ವಾಸಕ್ರಿಯೆ ಮತ್ತು ಅವಾಯು ಶ್ವಾಸಕ್ರಿಯೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ, ಇವೆರಡರಲ್ಲಿ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದಿಂದ ಕೇಳುವುದಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಥವಾ ನಿಯಂತ್ರಣ ಸಹಭಾಗಿತ್ವ ಅಂತಕ್ಕಂಥ ಒಂದು ಪಾಠದಿಂದ ಸಸ್ಯಗಳಲ್ಲಿನ ಅನುವರ್ತನೆಗಳು, ಆ ಸಸ್ಯಗಳ ಅನುವರ್ತನೆಗಳ ಬಗ್ಗೆ ಬರೆಯಿರಿ ಅಂತ ಕೊಡ್ತಾರೆ. ಅದರಲ್ಲಿ ಯಾವ್ದಾದ್ರು 4 ಅನುವರ್ತನೆಗಳು, ಉದಾಹರಣೆಗೆ ಗುರುತ್ವಾನುವರ್ತನೆ, ಕಾಂತಿ ಅನುವರ್ತನೆ, ನೀರಿನ ಅನುವರ್ತನೆ, ರಾಸಾಯನಿಕ ಅನುವರ್ತನೆ, ಇವು ಸಸ್ಯಗಳನ್ನ ಅನುವರ್ತನೆಗಳು ಅಂತಕ್ಕಂಥ ನಾವು ಬರಿಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಸಂತಾನೋತ್ಪತ್ತಿ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಅಂತಕ್ಕಂಥ ಒಂದು ಪಾಠದಿಂದ ನಮ್ಗೆ ಹೆಚ್ಚಿನ ಸಾಧ್ಯತೆ ಯಾವುದಿದೆ ಅಂದ್ರೆ ಚಿತ್ರಗಳು. ಅಲ್ಲಿ ಸ್ತ್ರೀ ಪ್ರತ್ಯುತ್ಪತ್ತಿ ವ್ಯವಸ್ಥೆಯ ಒಂದು ಚಿತ್ರ ಮತ್ತು ಪುರುಷ ಪ್ರತ್ಯುತ್ಪತ್ತಿ ವ್ಯವಸ್ಥೆಯ ಒಂದು ಚಿತ್ರ ಹಾಗೂ ಇನ್ನೊಂದು ಹೂವಿನ ಅಂತರ್ನಿರ್ಮಾಣ, ಇವು 3ರಲ್ಲಿ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಹಾಗಾಗಿ ಒಂದ್ ವೇಳೆ ನಾವು ಇಲ್ಲಿ ಹೇಳಿದ್ವಿ ರೋಮನ್ ನಂಬರ್ 3ರಲ್ಲಿ 12ನೇ ಪ್ರಶ್ನೆ, ರೋಮನ್ ನಂಬರ್ 3ರಲ್ಲಿ 12ನೇ ಪ್ರಶ್ನೆ ಇದೆಲ್ಲ ಇಲ್ಲಿ ನೋಡಿ,
ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ, ಅಥವಾ ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ, ಇಲ್ಲ ಹೂವಿನ ಒಂದು ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಹಾಗಾಗಿ ನಾವಿಲ್ಲಿ ಯಾವ್ದಾದ್ರು ಒಂದು ಚಿತ್ರವನ್ನು ಕಲ್ತ್ಕೊಂಡ್ರು ಕೂಡ ಕಂಪಲ್ಸರಿಯಾಗಿ ನಾವು 12ನೇ ಪ್ರಶ್ನೆಗೆ ಸುಲಭವಾಗಿ ಜಸ್ಟ್ ಡಯಾಗ್ರಾಮ್ ಇಳಿಸೋದ್ರಿಂದ ಇದಕ್ಕ ಸುಲಭ ಅಂಕ ಪಡ್ಕೊಳ್ಬಹುದು. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಅಂದ್ರೆ ನಮ್ಮ ಪರಿಸರ ಅಂತಕ್ಕಂಥ ಒಂದು ಪಾಠದಲ್ಲಿ 4 ಅಂಕಗಳ ಬಗ್ಗೆ ಓಜೋನ್ ಪೊರೆಯನ್ನು ಕಾಪಾಡುವುದಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಜಾಗ್ರತೆಗಳು, ನೆಕ್ಸ್ಟ್ ಇಲ್ಲಾಂದ್ರೆ ಇನ್ನು ಅದರಲ್ಲಿ ಇರ್ತಕ್ಕಂಥ ಒಂದು ಆಹಾರ ಸರಪಳಿಯ ಬಗ್ಗೆ ಕೂಡ ಕೊಡುವುದಕ್ಕೆ ಹೆಚ್ಚು ಸಾಧ್ಯತೆ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಜೀವಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡುವುದಾದರೆ ಇಲ್ಲಿ ಚಿತ್ರಗಳು ಕೊಟ್ಟು, ಉದಾಹರಣೆಗೆ ಈ ರೀತಿ ಚಿತ್ರ ಕೊಟ್ಟಿದ್ದಾರೆ. ಕೇವಲ ಇದು ಕೊಡ್ಲಾರ್ದಂಗೆ ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥ ಕೆಲವು ಯಾವಿದಾವೆ ಅಂತಂದ್ರೆ ನೋಡೋಣ. ಇಲ್ಲಿ ಚಿತ್ರದಲ್ಲಿ ಬರ್ಬೇಕಾದ್ರೆ ಈ ಚಿತ್ರ ಕೊಟ್ಟು ಜಸ್ಟ್ ಒಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಕೇಳ್ತಾನೆ? ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಚಿತ್ರದಲ್ಲಿರ್ತಕ್ಕಂಥ ಒಂದು ಚಲನೆ ಹೆಸರು ಬರೆಯಿರಿ. ಈ ಚಲನೆಗಳು ಪೆರಿಸ್ಟಾಲ್ಟಿಕ್ ಚಲನೆಗಳು, ಓಕೆನಾ? ಇಲ್ಲಾಂದ್ರೆ ಏನ ಚೂಷಕಗಳ ಬಗ್ಗೆ ಕೊಡ್ಬೋದು, ಇಲ್ಲಾಂದ್ರೆ ಈ ರೀತಿ ಚಿತ್ರಗಳು ಕೊಡ್ಬೋದು. ಈ ರೀತಿ ಯಾವ್ದಾದ್ರು ಕೊಟ್ಟು ಕೇಳ್ತಾನೆ. ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಫುಲ್ ಫಾರ್ಮ್ ಅಲ್ಲಿ ಯಾವುದು DNA, ATP, ADP, HIV, ನೆಕ್ಸ್ಟ್ CFC, ಇವೆಲ್ಲವುಗಳಲ್ಲಿ ನಮಗೆ ಯಾವ್ದಾದ್ರು ಕಂಪಲ್ಸರಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡುವುದಾದರೆ ಹೃದಯದ ಬಗ್ಗೆ, ಶ್ವಾಸಕೋಶಗಳ ಬಗ್ಗೆ, ನೆಕ್ಸ್ಟ್ ಸ್ತ್ರೀ ರೋಗ ತಜ್ಞರ ಬಗ್ಗೆ, ನೆಕ್ಸ್ಟ್ ಮೂತ್ರಪಿಂಡಗಳು. ಇವು 4ರಲ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು 2 ಅಂಕದಲ್ಲಿ ಕೊಡ್ತಾರೆ. ಇದು ಬಹಳಷ್ಟು ಸುಲಭ. ಉದಾಹರಣೆಗೆ ಯಾವುದು ಮೂತ್ರಪಿಂಡದ ತಜ್ಞರನ್ನು ಭೇಟಿಯಾದಾಗ ಮೂತ್ರಪಿಂಡದ ಬಗ್ಗೆ ನೀನ್ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವುವು? ಇದು ಬಹಳಷ್ಟು ಸುಲಭವಾಗಿರ್ತಕ್ಕಂಥ, ಯಾಕಂದ್ರೆ ನಾವು ಮೂತ್ರಪಿಂಡದ ಬಗ್ಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಮೂತ್ರಪಿಂಡ ಎಂದರೇನು? ಮೂತ್ರಪಿಂಡಗಳು ಎಲ್ಲಿ ಇರುತ್ತವೆ? ಮೂತ್ರಪಿಂಡಗಳ ಸಂಖ್ಯೆ ಎಷ್ಟು? ಓಕೆ, ಮೂತ್ರಪಿಂಡಗಳು ಒಂದ್ ವೇಳೆ ಕೆಲಸ ಮಾಡ್ಲಿದ್ರೆ ಏನಾಗುತ್ತೆ? ಈ ರೀತಿ ಸುಲಭವಾಗಿರ್ತಕ್ಕಂಥ ನಾವು ಏನ್ ಮಾಡ್ಬೋದು, ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯತೆ ಇದೆ. ಓಕೆನಾ? ನೆಕ್ಸ್ಟ್ 1ನೇ ಅಂಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಯಾವುವು ಅಂತಂದ್ರೆ ಇಲ್ಲಿ ಆಲ್ರೆಡಿ ಇಲ್ಲಿ ಕೆಲವು ಕೊಟ್ಟಿದ್ದಾನೆ. ಆಮೇಲೆ BP, ಮಾನವನ ಸಾಧಾರಣ ಒಂದು BP-ಯನ್ನು ಬರೆಯಿರಿ. ಓಕೆನಾ? ಅದು ಇರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗುವಂತ ಕಚ್ಚಾ ವಸ್ತುಗಳು ಅಥವಾ ಅಂತ್ಯ ಪದಾರ್ಥಗಳು ಯಾವುವು ಅಂತ ಕೂಡ ಕೇಳ್ತಿರ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಲಾಸ್ಟ್ನ ಪಾಠದಿಂದ ಯಾವುದು ನಮ್ಮ ಪರಿಸರ ಅಂತಕ್ಕಂಥ ಒಂದು ಪಾಠದಿಂದ ಆಹಾರ ಸರಪಳಿ, ಒಂದು ಸಹಜವಾಗಿರ್ತಕ್ಕಂಥ ಅಥವಾ ಸಾಧಾರಣವಾಗಿರ್ತಕ್ಕಂಥ ಒಂದು ಆಹಾರ ಸರಪಳಿಯನ್ನು ನಿರ್ಮಿಸಿ ಅಂತ ಕೇಳ್ತಾನೆ. ಇಲ್ಲಾಂದ್ರೆ ಯಾವ್ದಾದ್ರೆ ಸುಲಭವಾಗಿರ್ತಕ್ಕಂಥ ಒಂದು ಚಾರ್ಟ್ ಕೊಡ್ತಾನೆ. ಉದಾಹರಣೆಗೆ ಅವ್ರು ಏನ್ ಮಾಡ್ತಾನೆ, ಇಲ್ಲಿ ಮೇಲೆ ಇಲ್ಲಿ ಸಸ್ಯ, ನೆಕ್ಸ್ಟ್ ಇಲ್ಲಿ ಖಾಲಿ ಕೊಡ್ತಾನೆ. ನೆಕ್ಸ್ಟ್ ಇಲ್ಲಿ ಏನ್ ಕೊಡ್ತಾನೆ, ಕಪ್ಪೆ. ನೆಕ್ಸ್ಟ್ ಹಾವು, ನೆಕ್ಸ್ಟ್ ಓಕೆನಾ, ಇಲ್ಲಿ ಕೊಡ್ತಾರೆ. ಇಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಏನಂತ ಬರಿಬೇಕು. ಬಹಳಷ್ಟು ಸುಲಭ. ಇಲ್ಲಿ ಜಸ್ಟ್ ಇಲ್ಲಿರ್ತಕ್ಕಂಥದ್ದು, ಇಲ್ಲಿ ಸಸ್ಯವನ್ನು ತಿಂತಕ್ಕಂಥದ್ದು ಯಾವುದು, ನೆಕ್ಸ್ಟ್ ಕಪ್ಪೆ ತಿಂತಕ್ಕಂಥ ಯಾವುದು, ಮಿಡತೆ. ಓಕೆನಾ? ಈ ರೀತಿ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಬರಿಬಹುದು. ಓಕೆನಾ ವಿದ್ಯಾರ್ಥಿಗಳೇ? ಈ ರೀತಿ ನೀವು ಒಂದು ಜೀವಶಾಸ್ತ್ರದಲ್ಲಿ ಬಹಳಷ್ಟು ಸುಲಭವಾಗಿ ಅಂಕಗಳನ್ನು ಪಡೆದು ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು
ರಿಸಲ್ಟ್ ಗಳನ್ನು ತರಬೇಕೆಂದು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ.